ವಿಡಿಯೋ ನೋಡೋ ಪ್ರತಿಯೊಬ್ಬ ರೈತರು ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ರೇಟು ತಿಳಿಸ್ಕೊಡಕ್ ಮುಂಚೆ ಏನ್ ರೈತರು ಮಾರ್ಕೆಟ್ಗೆ ಬರ್ತೀರಿ ಟೂ ವೀಲರ್ ತಂದು ಎಲ್ಲಂದ್ರೆ ಅಲ್ಲಿ ದಾರಿಯಲ್ಲಿ ನಿಲ್ಸ್ಬಿಟ್ಟು ಆತ್ರದಲ್ಲಿ ನೀವು ಒಳಗಡೆ ಬಂದು ಆಕ್ಷನ್ ನೋಡೋದಕ್ಕೆ ಬರ್ತೀರಿ. ದಯವಿಟ್ಟು ಗಾಡಿಗಳ ಕಡೆ ಗಮನ ಇರಲಿ. ಕಳ್ತನಗಳು ಜಾಸ್ತಿ ಆಗ್ತಾ ಇದೆ. ಹೊಸ ಗಾಡಿ ನೋಡಿ ಕಳ್ಳರು ಯಾವ ರೀತಿಯಲ್ಲಿ ತಗೊಂಡು ಹೋಗ್ತಾರಂತ ಗೊತ್ತಾಗೋದಿಲ್ಲ, ನಿಮ್ಗೂ ಗೊತ್ತಾಗೋದಿಲ್ಲ, ಪೊಲೀಸವ್ರಿಗೂ ಗೊತ್ತಾಗೋದಿಲ್ಲ. ಆ ತರ ಕಳ್ಳರು ಉಟ್ಕೊಂಡಿದ್ದಾರೆ. ದಯವಿಟ್ಟು ಗಾಡಿಗಳ ಕಡೆ ಗಮನ ಇರಲಿ. ಎಲ್ಲಿ CC ಕ್ಯಾಮ್ರಾ ಅಳವಡಿಸಿರ್ತಾರೋ, ಎಲ್ಲಿ ಒಳ್ಳೆ ಜಾಗ ಸೂಕ್ತವಾದ ಜಾಗ ಇರ್ತದೆ ಅಲ್ಲಿ ನಿಲ್ಸ್ಬಿಟ್ಟು ನಿಧಾನವಾಗಿ ಬನ್ನಿ, ಪರವಾಗಿಲ್ಲ, ಏನು ತೊಂದರೆ ಆಗೋದಿಲ್ಲ. ನೀವೇನ್ ಮಾಡ್ತೀರಿ, ಗಾಬರಿ ಬೀಗ ಕೂಡ ಗಾಡಿಯಲ್ಲಿ ಬಿಟ್ಬಿಟ್ಟು ಬಂದಿರೋಂಥ ಬೇಕಾದಷ್ಟು ನಿದರ್ಶನಗಳಿದಾವೆ. ಅಂಥ ಗಾಡಿಗಳು ಕೂಡ ಚೋರಿ ಆಗಿದೆ. ಅದರಿಂದ ದಯವಿಟ್ಟು ರೈತರು ಗಾಡಿಗಳ ಕಡೆ ಗಮನ ಇರಲಿ. ನೀವು ಅಷ್ಟು ದೂರದಿಂದ ಬಂದಿರ್ತೀರಿ, ಇಲ್ಲಿ ಗಾಡಿಯನ್ನು ಚೋರಿ ಮಾಡ್ಕೊಂಡು ಹೋಗ್ಬಿಟ್ರೆ ನಿಮ್ಗೆ ಊರಿಗೆ ಹೋಗೋದು ಕಷ್ಟ ಆಗುತ್ತೆ. ಮುಂದೆ ಗಾಡಿ ತಗೊಳೋದು ಕೂಡ ತುಂಬಾ ಕಷ್ಟಪಟ್ಟು ತಗೊಂಡಿರ್ತೀರಿ. ಅದರಿಂದ ಎಚ್ಚರಿಕೆ ಇರಲಿ. ಮತ್ತೆ ಇವತ್ತೇನು ರೇಟ್ಗಳಾಗಿದೆ ಅಂತಂದ್ರೆ, ಥರ್ಡ್ ಕ್ವಾಲಿಟಿ ಟೊಮಾಟೊ ಬಂದು 50 ರೂಪಾಯಿಂದ 150 ರೂಪಾಯಿವರೆಗೂ ಆಗಿದೆ. ಸೆಕೆಂಡ್ ಕ್ವಾಲಿಟಿ ಬಂದು 150ರಿಂದ 250 ರೂಪಾಯಿ ಆಗಿದೆ. ಫೈನ್ ಕ್ವಾಲಿಟಿ ಬಂದು 250ರಿಂದ 350 ರೂಪಾಯಿ ಆಗಿದೆ. ಇದು ನಾಟಿ ಬೆಲೆಗಳು. ಮತ್ತೆ ಸೀಡ್ಸ್ ಇನ್ನೂ ಕ್ವಾಲಿಟಿ ಸುಧಾರಿಸಿಲ್ಲ. ಸೀಡ್ಸ್ಗಳು ಬಂದು ಥರ್ಡ್ ಕ್ವಾಲಿಟಿ ಬಂದು 100ರಿಂದ 150 ಆಗಿದೆ. ಸೆಕೆಂಡ್ ಕ್ವಾಲಿಟಿ ಬಂದು 150ರಿಂದ 200 ರೂಪಾಯಿ ಆಗಿದೆ. ಫೈನ್ ಕ್ವಾಲಿಟಿ ಬಂದು 300 ರೂಪಾಯಿ ಆಗಿದೆ. ಪೊಸಿಷನ್ ಸ್ವಲ್ಪ ಟೈಟ್ ಆಗ್ಬೋದು, ಸ್ವಲ್ಪ ಕ್ವಾಲಿಟಿಗಳು ಮೇಂಟೈನ್ ಆಗ್ತಾ ಇದೆ. ಮಳೆ ಸ್ವಲ್ಪ ಹಿಂದಕ್ಕೆ ಹೋಗಿರೋದ್ರಿಂದ ಮೇಂಟೈನ್ ಆಗ್ತಾ ಇದೆ. ತೋಟಗಳು ಸ್ವಲ್ಪ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಇನ್ನೇನು 1 ತಿಂಗಳು ನಮ್ಮ ಪ್ರಕಾರ ಮಳೆ ಬರುವಂಥ ಸೂಚನೆಗಳು ಕಡಿಮೆ ಇದೆ. ಸ್ವಲ್ಪ ಗಾಳಿಗೆ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಔಷಧಿ ಗೊಬ್ಬರಗಳು ಹಾಕ್ಕೊಂಡು ಸ್ವಲ್ಪ ಪಿಕಪ್ ಮಾಡ್ಕೊಳ್ಳಿ. ಈ ತಿಂಗಳು ನಾಳೆ ತಿಂಗಳು ಸ್ವಲ್ಪ ಚೆನ್ನಾಗಿ ನಡಿಬೋದು ಅಂತಕ್ಕಂಥ ನಿರೀಕ್ಷೆ ಇದೆ. 205, 210, 220, 220 चलते होता बहुत धन्यवाद हो जाता है. 220, 220, 220, 215, 215, 240, 250.